ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಸ್ತಾ ಮಾಡಿದ್ದಾರೆ ನಮ್ಮ ಯಜಮಾನ್ರು. ಯಾರಿದು ಕಳ್ಳಿ ಏನದು ತೋರ್ಸು ಕೈಯಲ್ಲಿರೋದು? ಏನದು? ಇಟ್ಟಿದ್ದಾರೆ ನೀರನ್ನ ಸ್ಪಾಂಜ್ ಮೇಲೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಚನ್ಸ್ ಚಾನೆಲ್. ಸೊ ಇವತ್ತು ಬೆಳಿಗ್ಗೆ ಕಾಳು ಪಲ್ಯ ಮತ್ತು ತಿರ್ಸಾರಿ ಪಲ್ಯ ಮಾಡಿದ್ದೆ. ಅದ್ರ ಜೊತೆ ರೊಟ್ಟಿ ಮಸ್ತಾಗಿರುತ್ತೆ, ಜೋಳದ ರೊಟ್ಟಿ ಅಂತ ಹಿಟ್ಟಿತ್ತಲ್ವ. ಸೊ ಇದು ಚೆನ್ನಾಗಿದೆ ಹಿಟ್ಟು, ಚಪಾತಿ ಮಾಡ್ತೀವಲ್ಲ ಅದೇ ಥರ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ಹಾಗಾಗಿ ರೊಟ್ಟಿ ಮಾಡಿದ್ದೆ. ಕಿರಣ್ ಸೊಪ್ಪು ಪಲ್ಯ ಅಂದ್ರೆ ತಿನ್ನೋದಿಲ್ಲ, ತಾಳ್ಸಿದ್ದು ಈ ಥರ ಎಲ್ಲ ಪಲ್ಯ ಮಾಡಿದ್ರೆ ಅವ್ರು ಇಷ್ಟನೇ ಪಡಲ್ಲ. ನನಗಂತೂ ಸಖತ್ ಇಷ್ಟ ಅದು. ಸರಿ ಅವ್ರು ತಿನ್ನಲ್ಲ ಅಂದ್ಬಿಟ್ಟು ಮತ್ತೆ ಅವ್ರಿಗೋಸ್ಕರ ಕಾಳ್ದು ಪಲ್ಯ ಮಾಡಿದೆ. ಸೊ ಅವ್ರು ಈ ಥರ ಎರಡು ಥರನಿದ್ರು ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ ಮಾತ್ರ ಮಸ್ತಾಗಿತ್ತು ಇವತ್ತು. ಸೊ ನಾನು ಕೂಡ ತಿನ್ಕೊಂಡೆ, ಇಯಾನ ಕೂಡ ತುಂಬ ಇಷ್ಟ ಆಯಿತು, ಅವಳು ಕೂಡ ಚೆನ್ನಾಗಿ ತಿನ್ಕೊಂಡ್ಳು. ಸೊ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಏನೋ ಗೊತ್ತಿಲ್ಲ, ರೊಟ್ಟಿ ಮಾಡ್ಬೇಕಂತ ಅನಿಸ್ತು. ತುಂಬ ದಿನ ಆಗಿತ್ತು ಜೋಳದ ರೊಟ್ಟಿ ತಿಂದಿರಲಿಲ್ಲ. ಸೊ ಹಾಗಾಗಿ ಮಾಡೋಣ ಅಂತ ಹಿಟ್ಟು ಕೂಡ ಇತ್ತು. ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು ಕಿರಣ್ ತಿಂತಾರೋ ಇಲ್ಲೋ ಅಂತ, ಯಾಕಂದರೆ ನಾನು ಮಾಡೋ ರೊಟ್ಟಿ ಸ್ವಲ್ಪ ಅವರು ಅಷ್ಟು ಇಷ್ಟಪಡಲ್ಲ. ಸೊ ಈ ಸರಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ತುಂಬ ಇಷ್ಟಪಟ್ಟು ತಿಂದರು, ಚೆನ್ನಾಗಿ ತಿಂದರು. ಸೊ ಖುಷಿ ಆಯಿತು, ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಬೆಳಿಗ್ಗೆ ಒಂಥರ ಈ ಥರ ಪ್ರಾಪರಾಗಿ ಹೆಲ್ದಿ ಫುಡ್ ತಿಂದ್ಬಿಟ್ರೆ ಮಸ್ತ್ ಇರುತ್ತೆ. ರೊಟ್ಟಿ ಜೊತೆ ತಿರ್ಸಾಲಿ ಪಲ್ಯ ಮಾಡಿದ್ದೆ, ಚಿಲ್ಕರ್ವಿ ಅಂತ ಹೇಳ್ತಾರೆ, ಅದು ಮಾಡಿದ್ದೆ. ಮತ್ತು ಕಾಳ್ದು ಪಲ್ಯ ಮಾಡಿದ್ದೆ. ಸೊ ಮಸ್ತಾಗಿ ಬಂದಿತ್ತು. ಇಯಾನ ಕೂಡ ತುಂಬ ಇಷ್ಟಪಟ್ಟಳು. ಅವಳಿಗೆ ನಮ್ಮ ಸೈಡ್ ಉತ್ತರ ಕರ್ನಾಟಕದ ಊಟ ಭಾಳ ಇಷ್ಟ ಆಗ್ತೈತಿ ಇಯಾನಾಗ. ಸೊ ಅವಳು ಊಟ ಮಾಡೋದು ನಮ್ಮದು ಎಲ್ಲ ಆಯಿತು ನಾಷ್ಟಾನ. ಅವಳಿಗೆ ಮತ್ತು ದಾಳಿಂಬೆ ಹಣ್ಣು ಕೊಟ್ಟಿದ್ದೀನಿ. ಹಬ್ಬದ ಟೈಮಲ್ಲಿ ಜಾಸ್ತಿ ಫ್ರೂಟ್ಸ್ ಇತ್ತಲ್ವ, ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿ ಅವಳು ದಾಳಿಂಬೆ ಹಣ್ಣು ಬೇಕಂತ ಅದನ್ನು ಬಿಡಿಸ್ಕೊಟ್ಟಿದ್ದೆ. ಹಣ್ಣು ಕೂಡ ತಿನ್ಕೊಂಡು ಇವಾಗ ಕಿರಣ್ ಅಕ್ವೇರಿಯಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಏನೇನು ಬ್ಲ್ಯಾಂಕೆಟ್ಸ್ ಎಲ್ಲ ಐತಿ ಎಲ್ಲ ವಾಶ್ ಮಾಡೋಕೆ ಹಾಕಿದ್ದೀನಿ. ಬಟ್ಟೆ ಎಲ್ಲ 2 ಟ್ರಿಪ್ ಆಯಿತು, ಒಣಗಿ ಹಾಕ್ತಾ ಇದ್ದೀನಿ ಇವಾಗ. ಸೊ ಹಾಗೆ ನಿನ್ನೆ ಅಮ್ಮ ಮನೆಗೆ ಹೋಗಿದ್ವಲ್ಲ, ಬರಬೇಕಾದ್ರೆ ಒಬ್ಬಟ್ಟು ಸಾಂಬಾರು ಕೊಟ್ಟಿದ್ದಾರೆ. ಸೊ ಅದನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ, ಒಬ್ಬಟ್ಟು ಸಾಂಬಾರು. ಸೊ ಇವಾಗ ಬಿಸಿ ಮಾಡಿದ್ರೆ ಆಯಿತು, ಮಧ್ಯಾಹ್ನ ಊಟ ಇದಾಗುತ್ತೆ. ಅನ್ನ ಕೂಡ ರೆಡಿ ಆಗಿದೆ. ಬೆಳಿಗ್ಗೆ ಮಾಡಿದ್ದು ಇಷ್ಟು ಇದೆ, ಮಿಕ್ಕಿದೆ. ಆ್ಯಕ್ಚುಲಿ ಏನೋ ಸ್ವಲ್ಪ ತಿಂದಿಲ್ಲ, ಹಂಗೆ ಬಿಟ್ಲು. ಇನ್ನೊಂದಿಷ್ಟು ರೊಟ್ಟಿಗಳಿದೆ, ಇದನ್ನು ಸ್ವಲ್ಪ ತಿನ್ಕೊಂಡು ಅನ್ನ ತಿನ್ಕೊಂಡು ಸಾಂಬಾರು ತಿನ್ಕೊಂಡ್ರೆ ಆಯಿತು. ಬಿಚ್ಕೊಡು ಅಂತ ಹೇಳಿದ್ರು, ಬಿಚ್ಕೊಟ್ರೆ ಅರ್ಧಂಬರ್ಧ ತಿಂದು ಬಿಟ್ಟಿದ್ದಾಳೆ. ಸೊ ಜಾಸ್ತಿ ಫ್ರೂಟ್ಸ್ ಇದೆ, ಇಲ್ಲೊಂದಷ್ಟು ಫ್ರೂಟ್ಸ್ ಇದೆ ನೋಡಿ, ಬನಾನಾ, ದಾಳಿಂಬೆ, ಆರೆಂಜ್, ಆ್ಯಪಲ್ ಎಲ್ಲ ಇದೆ. ಮತ್ತು ದೇವ್ರ ಮನೆಯಲ್ಲಿ ಕೂಡ ಇದೆ. ದೇವ್ರ ಮನೇಲಿ ಇದ್ದಿತ್ತು ಸೀತಾಫಲ್ ಮತ್ತು ಇದಿಷ್ಟು. ಸೊ ಫ್ರೂಟ್ ಸಲಾಡ್ ಮಾಡ್ತೀಯಾ ಅಂತ ಕೇಳಿದ್ದೀನಿ ಕಿರಣ್ಗೆ. ಇಷ್ಟು ಎಲ್ಲ ಹಾಕ್ಬಿಟ್ಟು ಫ್ರೂಟ್ ಸಲಾಡ್ ಏನಾದರೂ ಮಾಡ್ತಾರಾ ಅಂತ ನೋಡ್ಬೇಕು. ಇಷ್ಟು ಫ್ರೂಟ್ಸ್ ಇದೆ, ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡೋಣ, ಇನ್ ಕೇಸ್ ಏನಾದರೂ ಫ್ರೂಟ್ ಸೆಲೆಕ್ಟ್ ಮಾಡಿದ್ರೆ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತಾರೆ ಅಂತ. ಸಖತ್ತಾಗಿರುತ್ತೆ, ಶಿವರಾತ್ರಿ ಟೈಮಲ್ಲೆಲ್ಲ ಮಾಡಿಕೊಡ್ತಾರೆ, ಸಖತ್ತಾಗಿರುತ್ತೆ. ಸೊ ಹಾಗೆ ನೀನೇ ಶಾಪಿಂಗ್ ಹೋಗಿದ್ವಿ ಡಿಮಾರ್ಟ್ಗೆ. ಏನೇನು ಬೇಕು ಒಂದಷ್ಟು ಐಟಮ್ಸ್ ತಂದಿದ್ದೀನಿ. ಇದು ಓಟ್ಸ್ ಚೆನ್ನಾಗಿರುತ್ತೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ತಿಂತಾ ಇದ್ದೇನೆ, ಅಂದರೆ ಅವಾಗವಾಗ ಆಚೆ ಹೋಗ್ಬೇಕಾದ್ರೆ ಇದು ಕ್ಯಾರಿ ಮಾಡ್ತಾಯಿದ್ದೆ. ಓಟ್ಸ್ದು ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಒಂದಷ್ಟು ಸ್ಪೈಸಸ್ ಎಲ್ಲ ತಂದಿದ್ದೀನಿ, ಒಂದು ಸ್ವಲ್ಪ ಅವಲಕ್ಕಿ, ಇದಿಷ್ಟು ಎತ್ತಿಟ್ಕೋಬೇಕಿನ್ನ. ಸೊ ಅಷ್ಟೇ ಸದ್ಯಕ್ಕೆ. ಕಿರಣ್ ಏನು ಮಾಡ್ತಿದ್ದಾರೆ ಅಂದರೆ ಕಿರಣ್ ನೋಡಿ ಅಲ್ಲಿ. ಯಾರಿದು ಕಳ್ಳಿ? ಏನು ಮಾಡ್ತಾ ಇದೀಯಾ? ಯಾವುದಂತ ಸೆಲೆಕ್ಟ್ ಮಾಡ್ತಿದ್ಯಾ? ಅಲ್ಲಿ ಇಷ್ಟು ಟಾಯ್ಸ್ ಇದೆ. ಮತ್ತು ಅವ್ರ ಅತ್ತೆ ಬರಬೇಕಾದ್ರೆ ಮತ್ತೆ ನಿನ್ನೆ ಇದೊಂದು ಹುಷಾರು ಆಯಿತು, ಏನಾಗಿಲ್ಲ, ಬಾ. ನಾನು ಅದಕ್ಕೆ ಮಮ್ಮಿ ಇದ್ದಾಗ ಕೇಳ್ಬೇಕು, ನಾನು ತೆಕ್ಕೊಡ್ತೀನಿ. ಸೊ ಇದು ಅವ್ರ ಅತ್ತೆ ತೊಗೊಂಬಂದಿದ್ದು, ನಿನ್ನೆ ಬಂದಿದ್ರಲ್ಲ ಹಬ್ಬಕ್ಕೆ. ಇದು ಪಝಲ್. ಸೊ ಇಷ್ಟು ಟಾಯ್ಸ್ ಇದೆ, ಇದೆಲ್ಲ ಇಟ್ಕೊಳ್ಳೋಕ್ಕೆ ಟೈಮೇ ಕೂಡ ಬರ್ತಾ ಇಲ್ಲ. ಸೊ ನೋಡೋಣ ಯಾವಾಗುತ್ತೆ ಅಂತ. ಯಾನಾ ಇಲ್ಲಿ ಅವ್ರ ಪಪ್ಪ ನೋಡಿ, ಏನು ನೋಡ್ತಿದ್ಯಾ? ಚೇಂಜ್ ಸ್ವಲ್ಪ ಡಿಫ್ರೆಂಟ್ ಅಂದ್ಬಿಟ್ಟು. ಇದೇನು ಇವಾಗ ಏನಾಗ್ತಾ ಇರೋದು? ಇದು ಸಾಯಿಲ್ ಅಂದ್ರೆ ನಾರ್ಮಲ್ ಮಣ್ಣಲ್ಲ, ಪ್ಲಾಂಟ್ಸ್ ಬೆಳೆಯೋಕ್ಕೆ, ಅಕ್ವಾಟಿಕ್ ಪ್ಲಾಂಟ್ಸ್ ಬೆಳೆಯೋಕ್ಕೆ. ಸೊ ಫಸ್ಟ್ ಇವಾಗ ಅಕ್ವೇರಿಯಂನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿ ಕ್ಲೀನ್ ಮಾಡಿ ತೋರಿಸ್ಕಿರೋದು. ಈ ಥರ ಬರುತ್ತೆ. ಇದರಲ್ಲಿ ಫಸ್ಟ್ ಇದು ನಂಗೆ ಗೊತ್ತಿರಲಿಲ್ಲ, ಕ್ಲೀನ್ ಮಾಡೋದು ದೀಪ ಹೇಳಿದ್ಮೇಲೆ ಗೊತ್ತಾಗಿತ್ತು. ಅದು ಶಾರ್ಪ್ ಇದೆಯಲ್ಲ, ಹಿಂಗೆ ಮಾಡಿದ್ರೆ ಎಲ್ಲ ಪಾಚಿ ಎಲ್ಲ ಹೋಗ್ಬಿಡುತ್ತೆ ನೀಟ್. ಈ ಥರ ಹೋಗುತ್ತೆ ನೋಡಿ, ಅದು ಹೋಗ್ತಾ ಇದೆ. ಸೊ ಜಾಸ್ತಿ ಅಂದರೆ ಸಾಲ್ಟ್ ಡೆಪಾಸಿಟ್ ಆಗುತ್ತೆ, ಅದನ್ನು ತೆಗೆಯೋದು ಕಷ್ಟ.
ಸೊ ನೋಡಿ ಬಾತ್ರೂಮಲ್ಲಿ ಇಲ್ಲಿ ಕುತ್ಕೊಂಡು ಎಲ್ಲ ಮಾಡ್ಕೊಂಡು 1-2 ಗಂಟೆ ಆಯ್ತಾ ಸ್ಟಾರ್ಟ್ ಮಾಡಿ 2 ಅವರಿಂದ ಫುಲ್ ಅಕ್ವೇರಿಯಂ ಚೇಂಜ್ ಮಾಡ್ತಾರೆ ಸೆಟಪ್ ಚೇಂಜ್ ಮಾಡ್ತಾ ಇದೆಯಾ ಫುಲ್ಲು ಅಲ್ಲಿ ಸ್ಯಾಂಡ್ ಅದೆಲ್ಲ ಇಲ್ಲಿ ನೋಡಿ ಅದರಲ್ಲಿ ಒಂದಷ್ಟು ಕಟ್ಟಿಗೆ ಇದೆ ಏನಿದು ಅದೇ ಥರ ಮಾಡ್ತೀವಿ ಇನ್ನೊಂದು ದೊಡ್ಡ ಅಕ್ವೇರಿಯಂ ಥರ ಬೇರೆ ಥರ ಇದು ಕಟ್ಟಿಗೆ ಇದೆ ಇದರೊಳಗಡೆ ಇಡೋಕ್ಕೆ ಇದು ಸ್ಯಾಂಡ್ ಇದು ಆ್ಯಕ್ಚುಲಿ ಸ್ಯಾಂಡ್ ಅಲ್ಲ ಇದು ಸಾಯಿಲ್ ಇದು ಸಾಯಿಲು ಇದು ಕಟ್ಟಿಗೆ ಇಲ್ಲಿ ಇದು ಸ್ಯಾಂಡ್ ಇದರಲ್ಲಿ ಸಾಯಿಲ್ ಇದೇನದು ಸ್ಯಾಂಡ್ ಇದೆ ಸೆಟಪ್ ಮಾಡ್ತಾರೆ ಸೊ ಫಸ್ಟ್ ಇದೆಲ್ಲ ಫಿಲ್ ಮಾಡ್ತೀಯಾ ಫಸ್ಟ್ ಲೇಯರ್ ಯಾವಾಗಲೂ ಸಾಯಿಲ್ ಇರಬೇಕು ಅದ್ರ ಮೇಲ್ಗಡೆ ಸ್ಯಾಂಡ್ ಬರುತ್ತೆ ಓಕೆ ಸೊ ಫಸ್ಟ್ ಲೇಯರ್ ಸಾಯಿಲ್ ಎಲ್ಲ ಮಾಡಲಿ ಅಲ್ಲಿ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ತಾನೆ ಅಷ್ಟು ಸರಿ ನೀನು ಕರೆದ್ರೆ ತಕ್ಷಣ ಬರ್ತೀನಿ ತಾನೆ ಏನಕ್ಕೆ ಬಂದಿಲ್ಲ ಅಂದರೆ ನಾನು ಮಾತಾಡ್ತಾ ಇದ್ದೀನಿ ಪಪ್ಪ ಜೊತೆ ಅಂತ ಅರ್ಥ ತಾನೆ ಅಷ್ಟು ಜೋರಾಗ ಕೂಗೋದು ಏನು ಮಾಡಬೇಕು ಇದು ಇದ್ರದ್ದಲ್ಲಮ್ಮು ಇದು ಬೇರೆದ್ರದ್ದು ನೀನು ಯಾವ್ದ್ರದ್ದು ತೊಗೊಂಡು ಕ್ಲೋಸ್ ಮಾಡಿದ್ರೆ ಬರಲ್ಲ ಐ ಥಿಂಕ್ ಇದು ಯಾವ್ದ್ರದ್ದು ಇದು ಬೇರೆದ್ರದ್ದು ಇದ್ರದ್ದೇನಾ ಏನೇನು ಎಷ್ಟು ಟಾಯ್ಸ್ ನನಗೆ ಕನ್ಫ್ಯೂಸ್ ಆಗೋಗಿದೆ ಇದು ಹಿಂಗೆ ಮಿರರು ಏನದು ತೋರ್ಸು ಕೈಯಲ್ಲಿರೋದು ಏನದು ಲಿಪ್ಸ್ಟಿಪ್ಪಾ ಆಟೋಮೆಟಿಕ್ ಅದು ಹೆಂಗೆ ಬಂತಂತೆ ಹಾಂ ಸರಿ ಲಿಪ್ಸ್ಟಿಕ್ ತೋರಿಸಿ ಹೆಂಗೆ ಹಾಕೊಂತೀಯ ಅಂತ ರೆಡಿ ಆಗ್ತಾ ಇದ್ದಾಳೆ ನೆಕ್ಸ್ಟ್ ಏನು ಹಚ್ಕೋತೀಯಾ ಚಿಕ್ಕಂತೆ ಹಿಂಗೆ ಇವೆಲ್ಲ ಇದೆ ಮೇಕಪ್ ಕಿಟ್ಟು ಮೇಕಪ್ ಮಾಡ್ಕೊಂಡು ಕುತ್ಕೊಂಡು ಮೇಕಪ್ ರಾಣಿ ಸ್ಯಾಂಡ್ ವಾಶ್ ಮಾಡಿಲ್ಲ ಅಂದ್ರೆ ಕ್ಲೌಡಿ ಆಗ್ಬಿಡುತ್ತೆ ನೀರೆಲ್ಲ ಗಲೀಜ್ ಆಗ್ಬಿಡುತ್ತಲ್ಲ ವೈಟ್ ಕಲರ್ ಸೊ ಅದಕ್ಕೆ ಸ್ಯಾಂಡ್ ವಾಶ್ ಚೆನ್ನಾಗಿ ವಾಶ್ ಮಾಡ್ಬೇಕು ಒಂದು 2-3-5 ಸತಿ 5 ಸರಿ ಸ್ಯಾಂಡ್ನ ಚೆನ್ನಾಗಿ ವಾಶ್ ಮಾಡಬೇಕು ಯಾಕಂದ್ರೆ ಇದ್ರಲ್ಲಿ ಲೇಯರ್ ಹಾಕಿ ಮಣ್ಣ ನೀರ ಬಿಟ್ಟಿದ ತಕ್ಷಣ ಮೇಲ್ಗಡೆ ಧೂಳು ಬಂದ್ಬಿಡುತ್ತೆ ಆ ಫಿಶ್ ತೆಗ್ದಿರೋದು ನೋಡಿ ಎಲ್ಲಿದೆ ಫಿಶ್ ಅಲ್ಲಿ ಇದ್ರಲ್ಲಿ ಬಕೆಟಲ್ಲಿ ಹಾಕಿ ಎಲ್ಲ ಪ್ಲಾಂಟ್ಸು ಒಂದು ವೈಟ್ ಸ್ಯಾಂಡ್ ಅಂತೆ ಏನು ಗೊತ್ತಿಲ್ಲ ಎಷ್ಟು ಅದೇ ಅದು ಬ್ರೌನ್ ಸ್ಯಾಂಡಾ ರಿವರ್ ಸ್ಯಾಂಡ್ ಇದು ತಗೋ ನ್ಯಾಚುರಲ್ ಇದು ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ 5 ಟೈಮ್ಸ್ ವಾಶ್ ಆಗಿದೆ ಸ್ಯಾಂಡ್ ಇದಕ್ಕೆ ಟ್ರಾನ್ಸ್ಫರ್ ಇವಾಗ ಒಂದು ಸೈಡ್ ಮಾತ್ರ ನಮ್ಮ ಸ್ಯಾಂಡ್ ಹಾಕ್ತೀವಿ ಫಸ್ಟ್ ಲೇಯರ್ ನೆಕ್ಸ್ಟ್ ಬರೀ ಹಾಫ್ ಸೈಡ್ ಅಷ್ಟೇ ಹಾಕ್ತಾ ಇದಾರಂತೆ ಇಲ್ಲ ಒಂದು ಲೇಯರ್ ಇದು ಹಾಕ್ಬಿಡ್ತೀವಿ ಫುಲ್ ಹಾಕ್ತೀಯಾ ಒಂದು ಲೇಯರು ಅಂದರೆ ಫಸ್ಟ್ ಇಲ್ಲಿ ಹಾಕ್ಬಿಟ್ಟು ಆಮೇಲೆ ಇದರಿಂದ ಒಂದು ಸೈಡ್ ಈ ಕಡೆ ಜಾಸ್ತಿ ಇರುತ್ತೆ ಸ್ಯಾಂಡು ಡೌನ್ ಥರನಾ ಈ ಥರ ಸ್ಲೋಪ್ ಥರ ಬರುತ್ತೆ ಹೆಂಗೆ ಹಿಂಗೆ ಬರುತ್ತೆ ಸ್ಲೋಪ್ ಥರ ಮಾಡಬೇಕಾ ಸರಿ ನೋಡೋಣ ಏನು ಮಾಡ್ತಿದ್ದಾರೆ ಪಪ್ಪ ಯಾ ಮಣ್ಣಾಗ್ತಿದಾರ ಸೊಳ್ಳೆ ಎಲ್ಲ ಕಚ್ಬಿಟ್ಟಿದೆ ಕೆನ್ನೆಗೆಲ್ಲ ಕಿಶಿ ಕೊಟ್ಬಿಟ್ಟಿದೆ ಸೊಳ್ಳೆ ಬಿತ್ತು ಸೊ ಈ ಥರ ನೀಟಾಗಿ ಲೆವೆಲ್ ಮಾಡ್ತಾ ಇದ್ದಾರೆ ಇವಾಗ ಫುಲ್ಲು ಸಾಯಿಲು ಫಸ್ಟ್ ಲೇಯರ್ ಇರೋದು ಪ್ಲಾಂಟ್ಸ್ ಬೆಳೆಯೋದಕ್ಕೆ ಫಸ್ಟ್ ಲೇಯರ್ ಇರೋದು ಪ್ಲಾಂಟ್ಸ್ ಬೆಳೆಯೋದಕ್ಕೆ ಸಾಯಿಲ್ ಅದ್ರ ಮೇಲ್ಗಡೆ ಸ್ಯಾಂಡ್ ಹಾಕಿರೋದು ಸ್ಯಾಂಡ್ ಹಾಕಿರೋದು ಏನಕ್ಕೆ ಅಂದ್ರೆ ಪ್ಲಾಂಟ್ ಗಟ್ಟಿಗೆ ಭೂಮಿಯಲ್ಲಿ ಹಿಡಿಬೇಕಲ್ಲ ಅದಕ್ಕೆ ಫಿಶ್ ಏನಾದ್ರು ಮೂವ್ ಆದ್ರೆ ಪ್ಲಾಂಟ್ಸ್ ಎಲ್ಲ ರೂಟ್ ಅಷ್ಟು ಸ್ಟ್ರೆಂತ್ ಇರಲ್ಲ ಮೇಲೆ ಬಂದ್ಬಿಡುತ್ತೆ ಫ್ಲೋಟ್ ಆಗ್ಬಿಡುತ್ತೆ
ಸೊ ಅದಕ್ಕೆ ಸ್ಯಾಂಡ್ ಹಾಕ್ತಾ ಇದ್ದಾರೆ. ಲುಕ್ಕು ಚೆನ್ನಾಗಿರೋದು. ಇನ್ನೇನು ಮಾಡ್ತಿದ್ಯಾ? ಇದೊಂದು ಮಾಡಿತ್ತು ಲಾಸ್ಟ್ ಟೈಮ್, ಇದನ್ನು ಇವಾಗ ಇದರಲ್ಲಿ ಇಡೋದು. ಇಲ್ಲಿ ಇಟ್ಬಿಟ್ಟು ಇದು ಸ್ವಲ್ಪ ಸೈಡಲ್ಲಿ ಸ್ಯಾಂಡ್ ಹಾಕ್ಬೇಕು. ಮೂವ್ ಆಗಬಾರ್ದು ಅಂತ. ಫಿಶ್ ಮೂವ್ ಆಗಲ್ಲ, ಮೂವ್ ಮಾಡಲ್ಲ, ಅದು ಮೂವ್ ಆಗಬಾರ್ದು ಅಂತ. ಸ್ಯಾಂಡ್ ಈ ಥರ ಇದೆ, ಸ್ವಲ್ಪ ಚೆನ್ನಾಗಿದೆ ಇದು. ಅದು ವಾಶ್ ಮಾಡಬೇಕಾ? ಈ ಸ್ಟೋನ್ ಇಟ್ಟಿದ್ದಾರೆ. ನೀರನ್ನ ಈ ಸ್ಪಾಂಜ್ ಮೇಲೆ ಈ ಥರ ಸ್ಪಾಂಜ್ ಇಟ್ಬಿಟ್ಟು ನೀರು ಹಾಕ್ತಾ ಇದ್ದಾರೆ. ಈ ಕಡೆ ಹಾಕಿದ್ರೆ ಎದ್ದು ಬಿಡುತ್ತೆ. ಡೈರೆಕ್ಟಾಗಿ ನೀರು ಹಾಕಿದ್ರೆ ಇದೆಲ್ಲ ಸೆಟ್ ಮಾಡಿರೋದೆಲ್ಲ ಎದ್ದು ಬಿಡುತ್ತಂತೆ. ಫಸ್ಟ್ ಲೇಯರ್ ಸಾಯಿಲ್, ಸ್ಯಾಂಡ್, ವೈಟ್ ಸ್ಯಾಂಡ್, ಸ್ಪಾಂಜ್ ಮೇಲೆ ವಾಟರ್. ಅದು ಕಂಪ್ಲೀಟ್ ಫುಲ್ ಇದ್ರದೇ ವಾಟರ್ ಹಾಕಲ್ಲ, ಆಲ್ರೆಡಿ ಅರ್ಧ ಫಿಶ್ ಇದೆಯಲ್ಲ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಫಿಶ್ ಸರ್ವೈವ್ ಆಗಲ್ಲ. ಸೊ ಹಳೆ ವಾಟರ್ ನೈಟ್ರೇಟ್ ಸೈಕಲ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಮತ್ತೆ ಹಳೆ ವಾಟರ್ ಸ್ವಲ್ಪ ಹಾಕೋದು. ಹಳೆ ವಾಟರ್ ಅಲ್ಲೇ ಇದೆ, ಅಲ್ಲೇ ಇದೆ, ಬಕೆಟಲ್ಲೇ ಇದೆ. ಫಿಶ್ ಇದೆ, ಅದ್ರ ನೀರು ಅದಕ್ಕೆ ಸೆಟ್ ಆಗಿರುತ್ತೆ. ಬೇರೆ ಹಾಕಿದ್ರೆ ಅದು ಸತ್ತೋಗುತ್ತೆ. ಸೊ ಫಸ್ಟ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಇವಾಗ ಪ್ಲಾಂಟ್ಸ್ ಅರೇಂಜ್ ಮಾಡಬೇಕು. ಪ್ಲಾಂಟ್ಸ್ ಒಂದು ಇಡೋಕೆ ಇವತ್ತು ಆಲ್ಮೋಸ್ಟ್ ಹಾಫ್ ಡೇ ಹೋಯ್ತು, ಇನ್ನೂ ಫುಲ್ ಡೇ ಹೋಗುತ್ತೆ ಅನ್ಸುತ್ತೆ ಅಲ್ಲ? ಅಷ್ಟೊಂದೇನು ಹೋಗಲ್ಲ, ಯಾಕಂದ್ರೆ ಇವಾಗ ಇಷ್ಟ ಹಾಕ್ಬಿಟ್ಟು ಇವಾಗ ಅಲ್ಲಿ ತೊಗೊಂಡೋಗಿ ಇಡೋದು ಅಷ್ಟೇ. ಬಾ ಆಮೇಲೆ ಅಲ್ಲಿ ಪ್ಲಾಂಟ್ಸ್ ಇಡೋದು. ಪ್ಲಾಂಟ್ಸ್ ಇಡೋದಕ್ಕೆ ಸ್ವಲ್ಪ, ಯಾಕಂದ್ರೆ ಪ್ಲಾಂಟ್ಸ್ ಹಿಂಗೆ ಇಟ್ಬಿಟ್ರೆ ರೂಟ್ಸ್ ಒಳಗೆ ಹೋಗುತ್ತೆ, ಆಚೆ ಅದಕ್ಕೆ ನೀರಿಲ್ಲ ಅಂದ್ರೆ ಅದು ಸತ್ತೋಗ್ಬಿಡುತ್ತೆ. ಫುಲ್ ಕಂಪ್ಲೀಟ್ ಇರಬೇಕು, ನೀರೆಲ್ಲ ಅಷ್ಟೇ ಇರೋದು. ಬಾ ಇಲ್ಲಿ ಇಟ್ಬಿಟ್ಟು ಪ್ಲಾಂಟ್ಸ್ ಇಟ್ಬಿಟ್ಟು ಆಮೇಲೆ ಮೇಲೆ ಇದು ಒಳ್ಳೆ ಮೆಂತ್ಯ ಸೊಪ್ಪು ಇದ್ದಂಗಿದೆ. ನೀವು ನಿದ್ದೆ ಬಂದ್ಬಿಟ್ಟಿದೆ. ಬಾ ನಿದ್ದೆ ಬಂದ್ರೆ ಹಿಂಗೆ ಆಡೋದು. ಏನ್ ಮಾಡ್ದವಳು? ಕಿಶಿ ಕೊಟ್ಲು ತಾನೆ, ಒಂದ್ ಸಡನ್ ಆಗಿ ಕಿಶಿ ಕೊಟ್ಲು. ಪ್ಲಾಂಟ್ ಏನಿದು? ಇದನ್ನು ಹಿಂಗೆ ಇಟ್ಕೊಂಡು ಫುಲ್ ಪುಷ್ ಮಾಡಬೇಕಿಲ್ಲ, ಇದು ಸಾಯಿಲ್ವರೆಗೂ ಹೋಗ್ಬೇಕು. ಇದು ಒಳಗಡೆ ಇಟ್ಟದು ಎಷ್ಟು ಕ್ಯೂಟ್ ಕಾಣಿಸ್ತಿದೆ. ಇವಾಗ ಫುಲ್ ಹೋಗ್ಬೇಕಾ? ಅಂದ್ರೆ ಈ ಸಾಯಿಲ್ ಟಚ್ ಆಗಬೇಕು. ಅದೇ ಆಟೋಮೆಟಿಕ್ ಅದೇ ಹುಡ್ಕೊಂಡು ಹೋಗುತ್ತೆ ರೂಟ್. ನೀನು ಹಿಂಗೆ ಇಡೋಕ್ಕಾಗಲ್ಲ ಅನ್ನೋದು ಫುಲ್ಲು. ಇದು ಆ್ಯಕ್ಚುಲಿ ಫುಲ್ ಇಲ್ಲಿ ಹಿಡ್ಕೊಂಡು ರೂಟು, ಆವಾಗ ಫುಲ್ ಒಳಗವರೆಗೂ ಹೋಗುತ್ತೆ. ಬಟ್ ಏನಂದ್ರೆ ಬೇರ್ಗಳು ಏನು ಸಿಕ್ಕಿದ್ರೆ ಸಡನ್ನಾಗಿ ಹಿಂಗೆ ಹಿಡ್ಕೊಂಡ್ಬಿಡುತ್ತೆ. ಗೊತ್ತಾ, ಲೈವ್ ಇದೆ ಗೊತ್ತಾ ಪ್ಲಾಂಟ್ಸು. ಇದು ಸುಮ್ಮನೆ ಹಿಂಗೆ ಹಿಡ್ಕೊಂಡ್ರು ನೋಡು ಕಚ್ಕೊಂಡು, ಅದಕ್ಕೂ ಜೀವ ಇರುತ್ತೆ, ಅದಕ್ಕೆ ಜೀವ ಇದೆ. ಇದನ್ನ ಹಿಂಗೆ ಪ್ರೆಸ್ ಮಾಡಿ ಫುಲ್ ಒಳಗವರೆಗೂ ತರಬೇಕು, ಆವಾಗ ಆಚೆ ಬರಲ್ಲ. ನೀನು ಇದನ್ನು ಹಿಂಗೆ ಎತ್ತಿದ್ರು ಕರೆಕ್ಟಾಗಿ ಬರುತ್ತೆ. ಇದೇ ಥರ ಅಷ್ಟು ಪ್ಲಾಂಟ್ಸ್ ಇದೆಯಲ್ಲ ಅದನ್ನೆಲ್ಲ ಇಲ್ಲಿ ಜೋಡಿಸ್ತಾರೆ ನೀಟಾಗಿ ಹಿಂಗೆ ಒಂದೊಂದೇ ಇಟ್ಕೊಂಡು. ಡೆನ್ಸ್ ಬೇಕು ಅಂದರೆ ಹತ್ತತ್ರ ಇಡಬೇಕು, ಜಾಸ್ತಿ ಜನ ಬಂದ್ಬೇಕಂದ್ರೆ ಹತ್ರ. ಆಯ್ತು, ಆಟೋಮೆಟಿಕ್ ಅದು ಇವಾಗ ಹಂಗೆ ಕಾಣುತ್ತೆ, ಬಟ್ ಆಮೇಲೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಇದು ಹಳೇದು, ನಾನು ಮಲ್ಕೊಂಬಿಟ್ಟೆ ಹೋಗಿ. ಎದ್ದು ಬರೋಷ್ಗೆ ಇಷ್ಟೊಂದು ಸೆಟಪ್ ಮಾಡಿದ್ದಾರೆ. ಸೊ ಇದೊಂದು ತೊಗೊಬಂದ್ರು. ಏನದು?
ಅದೇನದು ಅದೇ ಆಕ್ಸಿಜನ್ ಎರಡು ಟ್ಯಾಂಕ್ಗೆ ಒಂದೈತೆ. ಇದು ಲೈಟು ಈ ಥರ ಮಾಡಿರುತ್ತೆ. ನೀವು ನೀರು ಒಂದು ಬರೋಕ್ಕೆ ಬಬಲ್ಸ್ ಆಕ್ಸಿಜನ್ ಅದೇ ಆಕ್ಸಿಜನಾ? ಇದೊಂಚೂರು ಒಂದು 10 ಮಿನಿಟ್ಸ್ ಬಿಟ್ಟರೆ ಫಿಲ್ಟರ್ ಆಗುತ್ತೆ ನಮಗೆ. 10 ಮಿನಿಟ್ಸ್ ಬಿಟ್ಟರೆ ಫಿಲ್ಟರ್ ಆಗುತ್ತಾ? ಏನಕ್ಕೆ? ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ, ಆಮೇಲೆ ಫಿಶ್ ಬಿಡೋದು. ಆಮೇಲೆ ಫಿಶ್ ಬಿಡೋದು. ಫಿಶ್ ಅಲ್ಲೇ ಇದಾವೆ. ಒಂದು 10 ಮಿನಿಟ್ಸ್ ಬಿಟ್ಟು ಇದೆಲ್ಲ ಕ್ಲೀನ್ ಆದಮೇಲೆ ಫಿಶ್ ಬಿಡೋದು. ಸೊ ಇದು ನೋಡಿ, ಇದು ಅಲ್ಲಿ ಇಲ್ಲಿದೆಯಲ್ಲ ತೊಗೊಂಬಂದಾಗ ಇದೆಷ್ಟೇ ಇಷ್ಟಿದ್ದಲ್ಲ ಅಲ್ಲಿ ಪ್ಲ್ಯಾಂಟ್ ಅಷ್ಟೇ ಇದ್ದಿದ್ದು. ಇವಾಗ ನೋಡಿ ಹೆಂಗಾಗಿದೆ ಅಂದರೆ ಕಾಡು. ಸೊ ಇದೊಂದು ಕ್ಲೀನ್ ಮಾಡಬೇಕು. ಇದು ಫುಲ್ ಡೇ ಹೋಗುತ್ತೆ. ಅದಂತರ ಸಖತ್ ಕ್ಲೀನ್ ಆಯಿತು. ಇದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇದು ಮತ್ತೆ ಬೇರೆ ಥರ ಮಾಡ್ತೀಯಾ ಇದನ್ನು? ಅದು ವೈಟ್ ಸ್ಯಾಂಡ್ ಮಿಕ್ಕಿರೋದು ಇದಕ್ಕೆ ಹಾಕ್ಬಿಡು. ಅದು ಫುಲ್ ಡಿಫ್ರೆಂಟ್ ಬರುತ್ತೆ. ಇದು ಬೇರೆ ಥರ ಮಾಡಿ ನೆಕ್ಸ್ಟ್ ಟೈಮ್. ಯಾಕಂದರೆ ಇದು ಇಷ್ಟು ಉದ್ದ ಆದರೆ ಅದಕ್ಕೂ ಓಡಾಡೋಕ್ಕೂ ಆಗಲ್ಲ, ಓಡಾಡೋಕ್ಕೆ ಜಾಸ್ತಿ ಜಾಗ ಇರೋದು. ಫುಲ್ ಉದ್ದ ಇದೆ. ಇದು ಮಿಡ್ಲಲ್ಲಿ ಒಂದು ಸ್ಟೋನ್ ಇತ್ತಲ್ಲ, ಸ್ಟೋನ್ ತೆಗೆದುಬಿಟ್ಟು. ಯಾಕೆ? ಅದಕ್ಕೆ ಸ್ವಲ್ಪ ಫ್ರೀಯಾಗಿ ಓಡಾಡ್ಕೊಂಡ್ರು. ಓಕೆ, ನೀಟಿದೆ ಇವಾಗ, ಕ್ಲೀನಾಗಿದೆ. ಪಾಚಿ ಕಟ್ಟಿರೋದೆಲ್ಲ ಹೋಗಿದೆ. ಅದು ನೀವು ಫಸ್ಟ್ ನೋಡಿದರೆ ಯಪ್ಪ ಹಿಂಗಿದೆಯಲ್ಲ, ಅದು ಹಿಂದ್ಗಡೆ ಗ್ರೀನ್ ಹಂಗಿತ್ತು. ಇವಾಗ ಇಷ್ಟು ಪಂಪೊಂದು ವರ್ಕ್ ಆಗ್ತಿಲ್ಲ ಕರೆಕ್ಟಾಗಿ. ಹೌದು ನೋಡಿ, ನೀರು ಬರಲಾ ಬೇಡ ಅಂತ ಬರ್ತದೆ. ಇದೊಂದು ಕ್ಲೀನ್ ಮಾಡಬೇಕು. ಇದು ಮಾಡಿದಾಗ ತೋರಿಸ್ತೀನಿ ಯಾವ ಥರ ಸೆಟಪ್ ಮಾಡ್ತಾರೆ ಅಂತ. ಈ ಥರ ಬರಬೇಕು ನೀರು. ನೋಡಿ ಫ್ಲೋ ಎಷ್ಟು ನೀಟಾಗಿದೆ. ಅದು ಡಸ್ಟ್ ಎಲ್ಲ ಇದು ಎಳ್ಕೊಳುತ್ತೆ. ಒಳಗಡೆ ಹೋಗಿ ಫಿಲ್ಟರ್ ಆಗ್ಬಿಟ್ಟು ಫಿಲ್ಟರ್ಡ್ ನೀರು ಮತ್ತೆ ಬೇಕಿರ್ತದೆ. ಒಂದು ಫಿಲ್ಟರ್ ಮಾಡೋತಲ್ಲ ಇರೋದು. ಇದು ಫಿಲ್ಟರ್ ಒಳಗಡೆ. ಓಕೆ, ಇದು ಫಿಲ್ಟರ್ ಇದೆ. ಇದು ಫ್ಲೋ ಕಂಟ್ರೋಲ್. ಇವಾಗ ಫಿಶ್ ಹಾಕ್ತಾ ಇದ್ದಾರೆ ಇದಕ್ಕೆ. ಹೋಗ್ತಾಯಿಲ್ಲ. ಶಾಕ್ ಆಗ್ಬಿಟ್ಟಿದ್ದ ಎಲ್ಲಿ ಬಂದಿದ್ದೀವಿ ಅಂತ. ನೋಡು, ಹೊಸ ಪ್ಲೇಸು. ಒಂದೇ ಇತ್ತ ಎಲ್ಲಿಗೆ ಬಂದ್ಬಿಟ್ಟೆ ನಾನು. ಕಿರಣ್ಗೆ ಮಾತ್ರ ತುಂಬ ಅಂದರೆ ತುಂಬ ಪೇಷನ್ಸ್ ಇದೆ ಈ ವಿಷಯದಲ್ಲಿ ಅಂತಲ್ಲ, ಎಲ್ಲ ವಿಷಯದಲ್ಲೂ ತುಂಬ ಪೇಷನ್ಸ್ ಇದೆ, ತುಂಬ ತಾಳ್ಮೆ, ಮಾತು ಕಮ್ಮಿ. ಸೊ ನಿಜವಾಗ್ಲೂ ತುಂಬ ಅಂದರೆ ಅವರಿಂದ ಕಲಿತಾ ಇದ್ದೀನಿ ನಾನು. ಅಂದರು ಇಷ್ಟು ಪೇಷನ್ಸ್ ನೋಡಿ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಸಾಯಂಕಾಲವರೆಗೂ ಅಷ್ಟೊತ್ತು ಕೂತ್ಕೊಂಡು ನೀಟಾಗಿ ಮಾಡಿದ್ದಾರೆ. ಅಷ್ಟು ಈಸಿ ಅಲ್ಲ, ಇಷ್ಟೆಲ್ಲ ಸ್ಲೋ ಆಗಿ ನೀಟಾಗಿ ಮಾಡಬೇಕಂದ್ರೆ ತುಂಬ ಅಂದರೆ ತುಂಬ ತಾಳ್ಮೆ ಬೇಕು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಫಸ್ಟ್ಗಿಂತ ಇವಾಗಂತೂ ನೋಡೋಕ್ಕೇ ಖುಷಿ ಆಗುತ್ತೆ. ನಾನಂತರೂ ಬಂದು ನೋಡ್ತಾ ಇದ್ದೆ. ಸೊ ಬೇಗ ಸಾಯಂಕಾಲ ಕೂಡ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಜಸ್ಟ್ ನಾನು ಪೂಜೆ ಎಲ್ಲ ಮಾಡಿ ರೆಡಿ ಆದೆ. ಇವತ್ತು ರಕ್ಷೆ ಬಂಧನಲ್ವಾ, ಸೊ ಹಾಗಾಗಿ ನಮ್ಮ ತಮ್ಮಗೆ ಹೋಗಿ ರಾಖಿ ಕಟ್ಬಿಟ್ಟು ಬರೋಣ ಅಂತ ರಾಖಿ ತಗೊಬಂದಿದ್ದೀನಿ, ಆರ್ಡ್ರ್ ಮಾಡಿದ್ದೀನಿ. ಹಾಗೆ ನಮ್ಮ ತಮ್ಮಗೆ ಹಾಟ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಮೊನ್ನೆ ಬಂದಾಗ ಇಲ್ಲಿ ಟ್ರೈ ಮಾಡಿದೆ, ತುಂಬ ಇಷ್ಟ ಆಗ್ಬಿಟ್ಟಿದೆ. ಅವ್ರ ಮನೆ ಕಡೆ ಡೆಲಿವರಿ ಸಿಗೋದಿಲ್ಲ ಅದು, ಸೊ ಅದಕ್ಕೆ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ. ಅದು ಕೂಡ ಇನ್ನೇನು ಬಂದಿದೆ. ಸೊ ಒಂದು 15 ನಿಮಿಷದಲ್ಲೇ ಬಂದ್ಬಿಡುತ್ತೆ ಆರ್ಡ್ರ್ ಮಾಡಿದ ತಕ್ಷಣ. ಸೊ ಅದು ತೊಗೊಂಡಿಂದ ಓಡಬೇಕು. ಯಾನ ಕೂಡ ರೆಡಿ ಮಾಡಬೇಕು. ಅವಳು ಮಲ್ಕೊಂಡಿದ್ಲಿ ಇಷ್ಟೊತ್ತು. ಸೊ ಇವಾಗ ಎದ್ದಿದ್ದಾಳೆ, ಅವಳಿಗೆ ರೆಡಿ ಮಾಡಿ ಓಡೋಣ ರಾಖಿ ಕಟ್ಟಕ್ಕೆ. ಲೇಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ, ನನಗೂ ಇಷ್ಟ ಆಗಿತ್ತು. ಸೊ ಹಾಗಾಗಿ ಇದನ್ನು ರಾಖಿ ಕಟ್ಟು ಕೊಡೋಕ್ಕೆ. ಆ್ಯಂಡ್ ಇದರಲ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಅಂತ ಇತ್ತು, ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಆನ್ಲೈನಲ್ಲಿ ನೋಡೋಕ್ಕೇನೋ ಚೆನ್ನಾಗಿತ್ತು. ಸೊ ಇಲ್ಲೇಗಿದೆ ಗೊತ್ತಿಲ್ಲ, ಯಾವುದಕ್ಕೂ 2 ತರಿಸ್ಬಿಟ್ಟಿದ್ದೀನಿ. ಯಾವ್ದು ಇಷ್ಟ ಆಗುತ್ತೆ ನೋಡಿ ಕಟ್ಟೋಣ ಅಂತ. ಇದೊಂದು ಸಿಂಪಲ್ ಆಗಿದೆ. ಇದು ಒಳಗಡೆ ಆ್ಯಕ್ಚುಲಿ ಆನ್ಲೈನ್ ಚೆನ್ನಾಗಿತ್ತು, ಅಲ್ಲೇ ಹೋಗಿ ಓಪನ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಸೊ ಇಷ್ಟು ತರಿಸಿದ್ದೀನಿ, ನೋಡೋಣ. ಇಷ್ಟು ತೊಗೊಂಡು ಇನ್ನು ರಾಖಿ ಕಟ್ಟೋಕ್ಕೆ ಓಡೋದು. ಡ್ರೆಸ್ ಹಾಕೋಣ ಅಂದ್ಕೊಂಡಿದ್ದೀನಿ, ಒಂದು ಟಾಪ್ ಮತ್ತು ಪ್ಯಾಂಟು. ಸೊ ಏನಾಗಿ ಇವಾಗ ಸ್ನಾನ ಆಯಿತು.
ಸತ್ತವಿತೂರು ವರ್ಗೋದೇವ ಶಾಲೆಮೈ ಕಟುಳೆ ತೋರ್ಸು ಮುಖ. ಹೋಗುತ್ತೇನಾ? ನಾವೀಗ ಎಲ್ಲಿ ಹೋಗ್ತಿದ್ದೀವಿ? ಹಾಂ, ರಾಖಿ ಕಟ್ಟಕ್ಕೆ ನಾನು ಕಟ್ಟಿದ್ದಾರೆ. ಹಂಗೆ ನಾನು ಕಟ್ತೀನಿ. ನನ್ನ ತಮ್ಮಗಾಯ್ತಾ? ಹೋಗೋಣ. ಬಾರಿ ಸೊಳ್ಳೆ ಕಚ್ಚಿಬಿಟ್ಟಿದ್ದಲ್ಲ ನನ್ನ ತಮ್ಮ ಮಂಜು. ಹೋಗೋಣ. ನನಗೆ ಮಂಜು ಮಾಮ ಕ್ಲೀನ್ ಎಲ್ಲ ಆಯ್ತಲ್ಲ. ಇದು ಇವಾಗ ಫುಡ್ ಹಾಕ್ತಾ ಇದ್ದಾರೆ. ಇದಕ್ಕೂ ಹಾಕ್ಬೇಕು ಫುಡ್. ಎಲ್ಲ ತಿಂತಾ ಇದ್ದಾರೆ. ಖಾಲಿ ಖಾಲಿ ಖಾಲಿ. ಸರಿ, ನಾ ರೆಡಿ ಆಗಿದ್ದೀನಿ. ನಾ ಹೊರಡಬೇಕು. ಆಲ್ರೆಡಿ ಏನೋ ಆಚೆ ಚಪ್ಪಲ್ ಹಾಕ್ಕೊತಾ ಇದ್ದಾಳೆ. ರಸಗುಲ್ಲ ಅಲ್ಲ, ರಕ್ಷಾಬಂಧನ ಯೂಸ್ ಆಯ್ತಾ? ಸೊ ನಮ್ಮ ತಮ್ಮಗೆ ರಾಖಿ ಕಟ್ಟೋಣ ಅಂತ ಬಂದೆ. ಆ್ಯಕ್ಚುಲಿ ನನ್ನ ತಂಗಿ ಹೇಳಿದ್ಲು ನಾನು ಮತ್ತು ನೀನು ಒಟ್ಟಿಗೆ ಕಟ್ಟೋಣ ಅಂತ. ಲಾಸ್ಟ್ ಇಯರ್ ಕೂಡ ಹಂಗೆ ಅಂದ್ಕೊಂಡಿದ್ವಿ, ಒಟ್ಟಿಗೆ ಕಟ್ಟೋಣ ಅಂತ. ಸೊ ಅದು ಆಗಿರಲಿಲ್ಲ. ಒಂದ್ಸರಿ ಆ ದಿನ ಹೋಗ್ಬಿಟ್ರೆ ಮತ್ತೆ ಅದು ಕಟ್ಟೋಕ್ಕೆ ಆಗೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ನಾನು ಬಂದೆ. ಆಮೇಲೆ ಅವಳು ಕಟ್ತೀನಿ ಆಮೇಲೆ ಅಂತ ಹೇಳಿದ್ಲು. ಸೊ ನಾನು ಹೋಗ್ಬಿಟ್ಟು ಫಸ್ಟ್ ರಾಖಿ ಕಟ್ಟಿದೆ. ಇಲ್ಲಿ ಕನ್ಫ್ಯೂಸ್ ಆಗಿದ್ದೇನೆಂದರೆ ಅಕ್ಷತೆ ಕೊಟ್ಟಿದ್ರಲ್ವಾ, ಸೊ ನಾನು ಅಕ್ಷತೆ ನಮ್ಮ ತಮ್ಮಗೆ ಹಾಕಬೇಕು. ಚಿಕ್ಕವನಲ್ವಾ, ನನ್ನ ಕಾಲು ಮುಗಿದ್ರೆ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ ಆ್ಯಕ್ಚುಲಿ. ಸೊ ಅದಕ್ಕೆ ನಗ್ತಾ ಇದ್ದಿದ್ದು ಎಲ್ಲರೂ, ನೀನು ಫಸ್ಟು ಅಕ್ಷತೆ ಹಾಕು ಮಂಜಿಗೆ ಅಂತ. ಸೊ ಹಾಗಾಗಿ ಆ ಥರ ಒಂದು ಫನ್ನಿ ಮೂಮೆಂಟ್ ಕ್ರಿಯೇಟ್ ಆಗಿದ್ದು. ಎಲ್ಲ ರಾಖಿ ಎಲ್ಲ ಕಟ್ಟಿದೆ. ಹಾಗೆ ನಮ್ಮ ತಮ್ಮಗೆ ಚಾಕ್ಲೇಟ್ಸ್ ಎಲ್ಲ ಇವಾಗ ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. ಜಾಸ್ತಿ ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ಹೆವಿ ತಿಂತಾ ಇದ್ದಿದ್ದೆ ನಮ್ಮ ತಮ್ಮ ನಮ್ಮ ಮನೇಲಿ. ಸೊ ಇವಾಗೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ, ಡಯಟ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ದು ಇರಲಿ ಅಂದ್ಬಿಟ್ಟು ಅದು ತೊಗೊಂಬಂದಿದೆ. ಸೊ ಅದು ತಿಂದಿದ್ದೆ. ಹಾಗೆ ನಮ್ಮ ತಮ್ಮ ಫೇವ್ರೇಟ್ ಅದೇ ಹೇಳಿದ್ನಲ್ಲ ಹಾಟ್ ಚಾಕ್ಲೇಟ್, ಅದು ಕೂಡ ತೊಗೊಂಬಂದಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಮಂಜು ರಿಯಾಕ್ಷನ್ ಅಂತ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಸೊ ಹಾಗೆ ಆಚೆ ಕೂಡ ಹೋಗೋದಿತ್ತು, ಕೆಲಸ ಏನೋ ಇತ್ತು ಅಂತ ರೆಡಿಯಾಗಿ ಇನ್ನೇನು ಓಡ್ತಾ ಇದ್ದೆ. ಸೊ ನಾನು ಬೇಗ ಬಂದು ಕದ್ದೆ. ಆ್ಯಕ್ಚುಲಿ ಬೆಳಗ್ಗೆನೇ ಬರೋಣ ಅಂದ್ಕೊಂಡೆ, ಅಕ್ವೇರಿಯಮ್ ಅದು ಇದು ಮನೇಲಿ ಕೆಲಸ ಆಗ್ಬಿಡ್ತಲ್ವ, ಸೊ ಲೇಟ್ ಆಯಿತು. ಸೊ ನಾನು ರಾಖಿ ಎಲ್ಲ ಕದ್ದೆ. ನಮ್ಮ ತಮ್ಮ ಕೂಡ ಆಚೆ ಹೊರಟ. ಹಾಗೆ ಏನಾಗಿ ಅಮ್ಮ ಶಾವಿಗೆ ಅಂತ ತಿನ್ನಿಸ್ತಾ ಇದ್ರು. ಸೊ ನಮಗೆ ಅಂತ ಅಮ್ಮ ಬಜ್ಜಿ ಮಾಡಿದ್ರು. ನಿಜವಾಗ್ಲೂ ಮಸ್ತಾಗಿತ್ತು. ಈ ಸಾಯಂಕಾಲ ಟೈಮಲ್ಲಿ ಬಜ್ಜಿ ತಿನ್ನೋಕೆ ಚೆನ್ನಾಗಿರುತ್ತೆ. ಕಿರಣ್ಗಂತೂ ಈ ಥರ ಸ್ನ್ಯಾಕ್ಸ್ ಇದ್ಬಿಟ್ರೆ ಫುಲ್ ಖುಷಿ. ಸೊ ಏನೋ ಅಂದರು ಅಜ್ಜಿನ ಬಿಟ್ಟು ಬರ್ತಾನೆ ಇರಲಿಲ್ಲ. ಅಡುಗೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿದ್ಲು ಕಟ್ಟೆ ಮೇಲೆ. ಮಾಡಾತಿ ಕ್ರಿಸ್ಪಿ ಮಸ್ತ್ ಆಗ್ಯಾವ. ಅಯ್ಯೋ ನಿನ್ನ ಫ್ರೆಂಡ್ ಹೇಳ್ತಿದ್ದಲ್ಲ, ಏನ ಪಕೋಡ ಮಾಡತ್ತೀನಿ. ನಿಮ್ಮ ಚೆನ್ನಾಗಿದಾವ? ಚೆನ್ನಾಗಿದೆ. ಗರಿ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಾಕಿಯಲ್ಲ, ಅದಕ್ಕೆ ಮಸ್ತ್ ಗರಿ ಮಸ್ತ್ ಆಗೈತೆ. ರಾಖಿ ಕಟ್ಬಿಟ್ಟು ಬಜ್ಜಿ ತಿನ್ಕೊಂಡು ಚಹಾ ಕುಡ್ಕೊಂಡು ಮನೆಗೆ ಬಂದ್ವಿ. ಬರಬೇಕಾದ್ರೆ ಫುಲ್ ಜೋರು ಮಳೆ ಬರ್ತಾಯಿತ್ತು. ಈ ಥರ ಒಂದು ವೆದರಲ್ಲಿ ಮಸ್ತ್ ಬಜ್ಜಿ ಅದೆಲ್ಲ ತಿನ್ಕೊಂಡು ಬಂದ್ವಿ. ಇನ್ನು ಲೈಟಾಗಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಕಿರಣ್ ಪಾಸ್ತಾ ಮಾಡ್ತೀನಿ ಅಂತ ಹೇಳಿದ್ರು. ಕಿರಣ್ ಇವಾಗ ಪಾಸ್ತಾ ಮಾಡ್ತೀನಿ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಬಟರ್ ಇಟ್ಕೊಂಡಿದ್ದಾರೆ, ಗಾರ್ಲಿಕ್. ಇಲ್ಲಿ ಪಾಸ್ತಾ ಆಲ್ರೆಡಿ ಇದರಲ್ಲಿ ಬಾಯ್ಲ್ ಆಗಿದೆ. ಹಂಗೆ ಸಾಯಂಕಾಲ ಅಮ್ಮ ಮನೇಲಿ ಬಜ್ಜಿ ಎಲ್ಲ ತಿನ್ಕೊಂಡು ಬಂದ್ವಲ್ಲ, ಚಹಾ ಎಲ್ಲ ಕುಡ್ಕೊಂಡು. ಸೊ ಅಷ್ಟಾಗಿ ಹಸಿವಿರಲಿಲ್ಲ. ಲೈಟಾಗಿ ಏನಾದರೂ ತಿನ್ನಬೇಕು ಅಂತ ಅಂದ್ಬಿಟ್ಟು ಜಸ್ಟ್ ಪಾಸ್ತಾನೇ ಮಾಡ್ಬಿಡ್ತೀನಿ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಕಿರಣ್. ಸೊ ತುಂಬ ದಿನ ಆದಮೇಲೆ ಅಡುಗೆ ಮನೆಗೆ ಬಂದು ಎಂಟ್ರಿ ಕೊಟ್ಟು ಮಾಡ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ನಾನು ಆರಾಮ್ ರೆಸ್ಟ್ ಮಾಡ್ತಾ ಇದ್ದೆ. ಸೊ ಅದೇ ಹಾಗೆ ರೆಕಾರ್ಡ್ ಕೂಡ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸ್ವಲ್ಪ ಬಟರ್ ಹಾಕಿದ್ದಾರೆ. ಬಟರ್ ಹಾಕಿದ್ಮೇಲೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕಿದ್ದಾರೆ. ಆಮೇಲೆ ಒಂದು ಸ್ವಲ್ಪನೇ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದಾರೆ. 1
ಒಂದೇ ಸರಿ ಹಾಕ್ಬಿಡ್ಬಾರ್ದು ಮಿಲ್ಕ್, ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ಥರ ಒಂದು ಕ್ರೀಮಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೊತಾ ಇರಬೇಕು. ಈ ಥರ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಆಯಿತು. ಆಮೇಲೆ ಇನ್ನೊಂದು ಬಾಣಲಿಗೆ ಮತ್ತು ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು, ಬೆಳ್ಳುಳ್ಳಿ ಹಾಕ್ಬಿಟ್ಟು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬರುತ್ತಲ್ಲ, ಪೆಪ್ಪರ್ಸ್ ಎಲ್ಲ ಥರ ಕಲರ್ಸ್ ಹಾಕಿದ್ದಾರೆ ಅದರಲ್ಲಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕ್ಬಿಟ್ಟು ಮತ್ತು ಪಾಸ್ತಾನ ಬಾಯ್ಲ್ ಮಾಡಿರೋದು ಹಾಕ್ಬಿಟ್ಟು, ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗೆನೋ ಇದಿಷ್ಟನ್ನು ಆ್ಯಡ್ ಮಾಡಿ, ಮತ್ತು ಕ್ರೀಮ್ ಏನು ಪೇಸ್ಟ್ ಮಾಡಿಟ್ಕೊಂಡಿತ್ತಲ್ವ, ಸೊ ಅದನ್ನ ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿದ್ರು. ಸೊ ನಾನು ಬಟ್ಟೆ ಎಲ್ಲ ಮಡಿಸ್ಕೋತಾ ಇದ್ದೆ ಕೂತ್ಕೊಂಡು. ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಸ್ತಾ ಮಾಡಿದ್ದಾರೆ ನಮ್ಮ ಯಜಮಾನ್ರು. ನಮ್ಮದು ಯಜಮಾನ್ರು ಎಷ್ಟು ಮಾಡಿ ನಾನು ಹೇಳಿಲ್ಲ, ಒಂದೇ ಇಡಿ ಹಾಕಿದ್ದಕ್ಕೆ ಇಷ್ಟಿದೆ, ಪ್ಲಸ್ ಇಲ್ಲಿ ಇನ್ನೂ ಇಷ್ಟಿದೆ. ಏನು ಕಿರಣ್ ಇಷ್ಟೊಂದಾಯಿತು? ನಾನು ಹಾಕಿದ್ದೆ ಕಮ್ಮಿ. ನಂಗೆ ಯಾವಾಗಲೂ ಪಾಸ್ತಾ ಗೊತ್ತೇ ಆಗಲ್ಲ, ಅವರು ಜಾಸ್ತಿನೇ ಆಗ್ಬಿಡುತ್ತೆ. ಅಮ್ಮ ಅದು ಲೈಟ್ ಹಾಕೊಂಬೋದು ಹಿಂದೆ ಹೋಗಿ. ಹಾಕ್ಬಿಟ್ಟು ಬರ್ತೀನಿ ನಾನು. ಯಾವಾಗಲೂ ಅಷ್ಟೇ ಪಾಸ್ತಾ ಒಂದು ಇಡಿ ಹಾಕಿದ್ರೇ 2-3 ತಿನ್ನೋಷ್ಟು ಆಗ್ಬಿಡುತ್ತೆ. ಯಾಕಂದರೆ ಇದು ಕ್ರೀಮಿಯಾಗಿ ಬಂದಿರುತ್ತಲ್ವ, ಅದು ಜಾಸ್ತಿನೇ ಕ್ವಾಂಟಿಟಿ ಆಗಿಬಿಡುತ್ತೆ. ಸ್ವಲ್ಪ ತಿಂದರೆ ಹೊಟ್ಟೆ ತುಂಬಿಡುತ್ತೆ. ಹೆಂಗೂ ಅಂದ್ಕೊಂಡು ಆದ್ರೂ ಜಾಸ್ತಿನೇ ಆಯಿತು. ಯಾವಾಗಲೂ ಅಷ್ಟೇ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಆಚೆ ತಿನ್ನೋ ಥರನೇ ಫೀಲ್ ಬಂತು. ಇನ್ನು ಚೀಸ್ ಬೇಕಿದ್ರೆ ಚೀಸ್ ಕೂಡ ಆ್ಯಡ್ ಮಾಡ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಏನೋ ಕೂಡ ಅವಳಿಗೆ ಪಾಸ್ತಾ ಒಂದೊಂದು ಸರಿ ಒಂದೊಂದು ಥರ. ಇವಾಗ ನೋಡ್ತಾಳೆ ಫಸ್ಟ್ ಯಾವ ಥರ ಇರುತ್ತೆ ಏನು ಅಂತೆಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಅವಳು ಮಾಡೋದು. ಫಸ್ಟ್ ಟೇಸ್ಟ್ ಮಾಡ್ತಾಳೆ. ಟೇಸ್ಟ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ, ಮಾಡಿಸೋವರೆಗೂ ಅಷ್ಟೇ. ಆಮೇಲೆ ಸ್ವಲ್ಪ ಟೇಸ್ಟ್ ಹತ್ಬಿಟ್ರೆ ಆಯ್ತು, ಅವಳಷ್ಟಕ್ಕೆ ಅವಳೇ ತಿನ್ಕೊಂಡ್ಬಿಡ್ತಾಳೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಪಾಸ್ತಾ ಮಾತ್ರ. ಸೊ ಲೈಟಾಗಿ ತಿನ್ಕೊಂಡ್ವಿ ಅಷ್ಟೇ. ಸೊ ಅಷ್ಟೇ, ಈ ಥರ ಇತ್ತು ಇವತ್ತಿಂದು ವ್ಲಾಗ್. ಸೊ ಹಾಗೆ ಇವತ್ತು ಲಲಿತ್ ಬರ್ಡೇ ಕೂಡ ಇದೆ. ಸೊ ಹಾಗಾಗಿ ಏನಾಗ ರೆಡಿ ಮಾಡಿ ಕಳಿಸ್ಬೇಕಿನ್ನ ಕಾಯ್ತಾ ಇದ್ದಾರೆ ಅವರು. ಒಂದು 7:30 ಹಂಗೆ ಏನು ಕೇಕ್ ಕಟ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೂ ಕೂಡ ರೆಡಿ ಮಾಡಿ ಕಳಿಸ್ಬೇಕು. ಸೊ ಅಷ್ಟೇ, ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.